ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಪರಂಪರೆಯ ಶ್ರೇಷ್ಠ ಯತಿಗಳಿಗೆ ವಂದಿಸುತ್ತಾ ಹಾಗೂ ಪೇಡ್ತಿ ಅಘನಾಶಿನಿ ಕೊಳ್ಳ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಜನಪ್ರತಿನಿಧಿಗಳೇ ಹಾಗೂ ಈ ವಿನಾಶಕಾರಿ ನದಿ ತಿರುವುಗಳನ್ನು ವಿರೋಧಿಸಿ ನಿಮ್ಮ ಬದುಕನ ಹಕ್ಕನ್ನು ಒತ್ತಾಯಿಸಲು ವಿರೋಧಿಸಲು ಎಲ್ಲ ಕಡೆಯಿಂದ ಆಗಮಿಸಿದಂತಹ ಮಹನೀಯರೇ ಹಾಗೂ ಮಾತೆಯರೇ, ಇವತ್ತು ನಾವೆಲ್ಲ ಬೃಹತ್ ಸಂಖ್ಯೆಯಲ್ಲಿ ಇಲ್ಲಿ ಸೇರಿರುವುದು ಬೇಡ್ತಿ ಅಘನಾಶಿನಿ ನದಿ ತಿರುವು ಯೋಜನೆಯನ್ನು ಸರ್ಕಾರ ಪ್ರಸ್ತಾಪಿಸಿರುವುದನ್ನು ಬಲವಾಗಿ ವಿರೋಧಿಸುವುದಕ್ಕಾಗಿ. ಇದು ಕೇವಲ ಈ ಯೋಜನೆಯ ವಿರುದ್ಧ ಮಾತ್ರವಲ್ಲ, ಇದು ನಮ್ಮ ನದಿಗಾಗಿ, ಪಶ್ಚಿಮ ಘಟ್ಟಕ್ಕಾಗಿ ಹಾಗೂ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಾವೆಲ್ಲರೂ ಇದನ್ನು ವಿರೋಧಿಸಲೇಬೇಕಾಗಿದೆ. ನದಿ ತಿರುವು ಮಾಡುವುದು ಕೇವಲ ನದಿಯ ನೀರನ್ನು ಮಾತ್ರವಲ್ಲ, ನಮ್ಮ ಬದುಕನ್ನು ಸಹ ಅದು ತಿರುವಿ ಮುರುವಿ ಹಾಕಿ ಮಾಡುತ್ತೆ ಅನ್ನೋದು ಇದರಲ್ಲಿ ಗೊತ್ತಾಗ್ತದೆ ನಮಗೆ. ನದಿ ಅಂದರೆ ಕೇವಲ ನೀರಿನ ಹರಿವು ಎನ್ನುವಂಥದ್ದು ಮಾತ್ರ ಅಲ್ಲ, ಅದರಲ್ಲಿ ನಮ್ಮ ಸಂಸ್ಕೃತಿ ಇದೆ, ಬದುಕು ಇದೆ, ಆಹಾರವಿದೆ, ಅದರಲ್ಲಿ ಉದ್ಯೋಗ ಇದೆ, ನಮ್ಮ ಜೀವನದ ನಾಡಿಯೂ ಕೂಡ ಅದು ಆಗಿದೆ. ಹಾಗಾಗಿ ಅದನ್ನು ನಾವು ಉಳಿಸ್ಕೊಳ್ಬೇಕು. ನದಿಗಳು ಕೇವಲ ನಮ್ಮ ಆಸ್ತಿ ಅಲ್ಲ, ಅವು ನಮ್ಮ ತಾಯಿಗೆ ಸಮಾನವಾಗಿರುವಂಥದ್ದು. ಅದನ್ನು ತಿರುಸಬಹುದೇ ಎಂಬುವಂಥ ವಿಚಾರವನ್ನು ಎಲ್ಲರೂ ಮಾಡಬೇಕಾಗಿದೆ. ಇವತ್ತಿನ ದಿವಸ ವಿಶೇಷವಾಗಿ ಸರ್ಕಾರದವರು ನಮ್ಮ ತಾಯಿಯನ್ನು ತಿರುಸಬಹುದೇ ಎಂಬ ವಿಚಾರವನ್ನು ಅವರು ಮಾಡಬೇಕಾಗಿದೆ. ಅದರ ಜೊತೆಯಲ್ಲಿ ನದಿ ನೀರನ್ನು ಅದು ಹರಿಯುವಲ್ಲ, ಅದರ ಜೊತೆಯಲ್ಲಿ ಈ ಯೋಜನೆಯಿಂದ ಆಗಬಹುದಾದ ಎಲ್ಲ ರೀತಿಯ ತೊಂದರೆಗಳನ್ನು ಈಗಾಗಲೇ ವಿಜ್ಞಾನಿಗಳಿಂದ ಅಥವಾ ಗುರುಗಳು ಸಹ ಈ ಮೊದಲೇ ಹೇಳಿದ್ದಾರೆ, ಅವರಿಂದೆಲ್ಲ ತಿಳ್ಕೊಂಡಿದ್ದೀರಿ ನೀವು. ಅದರ ಜೊತೆಯಲ್ಲಿ ನಾವು ಮತ್ತೆ ಅದನ್ನು ವಿಚಾರವನ್ನು ಮತ್ತೆ ಪ್ರಸ್ತಾವವನ್ನು ಮಾಡೋದಿಲ್ಲ. ಪ್ರಗತಿ ಅಂದರೆ ಏನು ಅಂತ ಕೇಳಿದರೆ, ನಾವು ಒಂದು ಉದ್ದೇಶವನ್ನು ಇಟ್ಟುಕೊಂಡು, ಒಳ್ಳೆಯ ಉದ್ದೇಶವಾಗಿರಬೇಕು ಪ್ರಗತಿ ಅಂತ ಹೇಳಿದ್ರೆ. ಆ ಉದ್ದೇಶವನ್ನು ಇಟ್ಟುಕೊಂಡು ಇನ್ನೊಬ್ಬರ ಬದುಕಿಗೆ ತೊಂದರೆಯನ್ನು ನೀಡದೆ ಯಾವುದನ್ನು ಮಾಡ್ತೇವೆಯೋ ಅದು ಪ್ರಗತಿ ಅಂತ ಅನ್ನಿಸ್ಕೊಳ್ತದೆ. ಅದನ್ನು ಮಾಡುವ ಮೊದಲು ಏನು ಮಾಡಬೇಕು ಅಂದರೆ, ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಇರ್ಬೋದು, ಅದನ್ನು ಮಾಡುವ ಮೊದಲು ಏನು ಮಾಡಬೇಕು ಅಂತ ಕೇಳಿದರೆ, ಅಲ್ಲಿಯ ಸ್ಥಳೀಯರೊಂದಿಗೆ ಮೊದಲು ವಿಚಾರ ವಿನಿಮಯವನ್ನು ಮಾಡಿಕೊಳ್ಬೇಕು. ಅದರ ಸಾಧಕ ಬಾಧಕಗಳನ್ನೆಲ್ಲ ವಿಚಾರವನ್ನು ಮಾಡಬೇಕು. ಅದರಿಂದ ಯಾರಿಗಾದರೂ ತೊಂದರೆ ಆಗ್ತದೆಯೋ, ಯಾರಿಗಾದರೂ ಹಾನಿ ಆಗ್ತದೆಯೋ, ಯಾವ ರೀತಿಯ ತೊಂದರೆ ಉಂಟಾಗ್ತದೆ ಎಂಬುದನ್ನೆಲ್ಲ ಅವರು ವಿಚಾರವನ್ನು ಮಾಡಿಕೊಳ್ಬೇಕಾಗ್ತದೆ. ಹಾಗಾದಾಗ ಮಾತ್ರ ಅದು ಪ್ರಗತಿ ಅಂತ ಅನ್ನಿಸ್ಕೊಳ್ತದೆ. ಅದನ್ನು ಸಾಧಕ ಬಾಧಕಗಳನ್ನೆಲ್ಲ ವಿಚಾರ ಮಾಡಿ ಅದರಿಂದ ಒಳ್ಳೆಯದಾಗ್ತದೆ ಅನ್ನುವಂಥದ್ದನ್ನು ಇಟ್ಟುಕೊಂಡು ಅದನ್ನು ಪ್ರಸ್ತಾವನೆಯನ್ನು ಮಾಡಿದರೆ ಅಥವಾ ಅದನ್ನು ಜನರಿಗೆ ಕೊಟ್ಟರೆ ಅದರಿಂದ ಒಳ್ಳೆಯದು ಎನ್ನುವಂಥದ್ದು ಆಗ್ತದೆ. ನದಿ ತಿರುವು ಯೋಜನೆ ಎನ್ನುವಂಥದ್ದು ಅಭಿವೃದ್ಧಿ ಎಂದು ಕರೆಯುತ್ತಾರೆ ಅವರು. ಅಂದರೆ ಹೇಳ್ಬೋದು, ಸರ್ಕಾರದವರು ಮಾಡುವಂಥದ್ದು ಏನಂದರೆ ಇದನ್ನು ಅಭಿವೃದ್ಧಿ ಎಂಬುದಾಗಿ ಅವರು ಕರೀತಾರೆ. ನಾವು ಕೇಳಬೇಕಾಗಿದೆ, ಇದರಿಂದ ಅಭಿವೃದ್ಧಿ ಅಂದರೆ ಈ ನದಿ ನೀರನ್ನು ತಿರುಗಿಸುವುದರಿಂದ ಅರಣ್ಯದ ಹಾನಿ ಅರಣ್ಯ ನಾಶ ಎನ್ನುವಂಥದ್ದು ಆಗ್ತದೆ. ಅರಣ್ಯ ನಾಶವೇ ಅಭಿವೃದ್ಧಿಯೇ ಎಂಬಂಥ ಪ್ರಶ್ನೆಯನ್ನು ಕೇಳಬೇಕು. ಅದರ ಜೊತೆಯಲ್ಲಿ ನಾವು ಕೇಳಬೇಕಾಗಿರುವಂಥದ್ದು ಪಶ್ಚಿಮ ಘಟ್ಟ ಎನ್ನುವಂಥದ್ದು. ಅರಣ್ಯ ಪ್ರದೇಶದ ನಾಶವಾದಾಗ ಪಶ್ಚಿಮ ಘಟ್ಟ ಮುಖ್ಯವಾಗಿರುವಂಥದ್ದು. ನಾವು ಈ ಭಾಗದಲ್ಲಿ ಇರುವಂಥದ್ದು ಪಶ್ಚಿಮ ಘಟ್ಟದಲ್ಲಿ ದೇಶಕ್ಕೆ ಉಸಿರಾಡಲಿಕ್ಕೆ ಏನು ಗಾಳಿ ಬೇಕೋ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅದು ಕೊಡ್ತಾ ಇರುವಂಥದ್ದು. ಆ ಪಶ್ಚಿಮ ಘಟ್ಟಕ್ಕೆ ಗಾಯ ಆಯಿತು ಅಂತಾದರೆ, ಅದರುಗಳಿಗೆ ತೊಂದರೆ ಆಯಿತು ಅಂತಾದರೆ ಅದರ ಒಂದು ನೋವನ್ನು ಇಡೀ ದೇಶವೇ ಅನುಭವಿಸುವಂತಹ ಪರಿಸ್ಥಿತಿ ಎನ್ನುವಂಥದ್ದು ಬರ್ತದೆ. ಹಾಗಾಗಿ ನಾವೇನು ಮಾಡಬೇಕು, ಅದನ್ನು ವಿರೋಧವನ್ನು ಮಾಡಬೇಕಾಗಿದೆ. ಜನರ ಬದುಕನ್ನು ಕಸಿದುಕೊಳ್ಳುವುದೇ ಒಂದು ಪ್ರಗತಿಯೇ ಎನ್ನುವಂಥದ್ದನ್ನು ನಾವು ಕೇಳಬೇಕಾಗಿದೆ. ಎರಡನೇದಾಗಿ ಯಾಕೆಂತ ಕೇಳಿದರೆ, ಈ ಯೋಜನೆಯನ್ನು
ಮಾಡಿದರೆ ಜನರ ಜೀವನಕ್ಕೆ ತೊಂದರೆ ಎನ್ನುವಂಥದ್ದು ಆಗ್ತದೆ. ಅನೇಕ ಕುಟುಂಬಗಳು ಬೀದಿಗೆ ಬರ್ತವೆ. ಹಾಗಾಗಿ ಇದನ್ನು ಬದುಕನ್ನು ಕಸಿದುಕೊಳ್ಳುವುದೇ ಅಭಿವೃದ್ಧಿಯೇ ಎಂಬಂತಹ ಪ್ರಶ್ನೆಯನ್ನು ಕೇಳಬೇಕು. ಅದರ ಜೊತೆಯಲ್ಲಿ ನಾವು ಈ ನೀರನ್ನು ಬೇರೆ ಕಡೆಗೆ ಒಯ್ಯುವಂಥದ್ದು, ಭವಿಷ್ಯದ ನೀರನ್ನು ಹಿಂದೆ ಖಾಲಿ ಮಾಡುವುದೇ ಒಂದು ಪ್ರಗತಿ ಎಂಬಂತಹ ಪ್ರಶ್ನೆಗಳನ್ನೆಲ್ಲ ನಾವು ಕೇಳಬೇಕಾಗ್ತದೆ ಅವರಿಗೆ. ಇದು ಅಭಿವೃದ್ಧಿ ಅಲ್ಲ, ಇದು ಒಂದು ಪರಿಸರದ ಮೇಲಿನ ಹಿಂಸಾಚಾರ. ಇದು ಇವತ್ತು ಏನು ಮಾಡ್ತಾರೆ ಅಂದರೆ, ಈ ಯೋಜನೆಯನ್ನು ಮಾಡೋದ್ರಿಂದ ಕಾಡನ್ನು ಕಡಿತಾರೆ. ಈ ಕಾಡು ಕಡಿದಾದ ನಂತರ ಮುಂದೊಂದು ದಿವಸ ಏನಾಗ್ತದೆ ಅಂದರೆ ಅಲ್ಲಿ ಭೂಕುಸಿತ ಎನ್ನುವಂಥದ್ದು ಉಂಟಾಗ್ತದೆ. ಅದರ ನಂತರದಲ್ಲಿ ಏನಾಯಿತು, ಪ್ರವಾಹ ಎನ್ನುವಂಥದ್ದು ಬರ್ತದೆ. ಪ್ರವಾಹ ಆದಮೇಲೆ ಏನು ಮುಂದೊಂದು ಅನೇಕ ವರ್ಷಗಳ ಕಾಲದ ನಂತರದಲ್ಲಿ ಇದು ಏನಾಗ್ತದೆ ಅಂದರೆ ಒಂದು ಬರ ಎನ್ನುವಂಥದ್ದು ಬರಲಿಕ್ಕೆ ಕಾರಣವಾಗ್ತದೆ. ಹಾಗಾಗಿ ನಾವು ಈ ರೀತಿಯಾದ ಒಂದು ಸರಣಿ ಪರಿಣಾಮ ಎನ್ನುವಂಥದ್ದು ಇದರಲ್ಲಿ ಇದೆ. ಪ್ರಸ್ತುತದಲ್ಲಿ ಹವಾಮಾನ ಒಂದು ಪ್ರಭಾವ ಯಾವ ರೀತಿಯಾಗಿದೆ ಅಂತ ಕೇಳಿದರೆ, ಬದಲಾವಣೆಯ ಸಂದರ್ಭದಲ್ಲಿ ನಾವಿದ್ದೇವೆ. ಒಂದು ವರ್ಷ ಅತಿಯಾಗಿ ಮಳೆ ಬೀಳುತ್ತದೆ, ಒಂದು ವರ್ಷ ಅನಾವೃಷ್ಟಿ ಆಗ್ತದೆ, ಒಂದು ವರ್ಷ ಅತಿಯಾಗಿ ಬಿಸಿಲು ಬೀಳುತ್ತದೆ. ಈ ರೀತಿಯಾದಂತಹ ಬದಲಾವಣೆಯ ಸಂಕಷ್ಟದಲ್ಲಿ ನಾವಿರುವಾಗ ನಮ್ಮ ನದಿಯನ್ನು ಬೇರೆ ಕಡೆಗೆ ತಗೊಂಡು ಹೋದಾಗ ಇನ್ನು ಏನಾಗ್ತದೆ ಅಂತ ಕೇಳಿದರೆ, ಇಲ್ಲೂ ನೀರು ಇರುವುದಿಲ್ಲ, ಅಲ್ಲೂ ನೀರು ಹೋಗಿ ಮುಟ್ಟುವುದಿಲ್ಲ ಎನ್ನುವಂಥ ಪರಿಸ್ಥಿತಿ ಬರ್ತದೆ. ಹಾಗಾದಾಗ ಏನಾಗ್ತದೆ ಅಂತ ಕೇಳಿದರೆ, ನೀರಿಗಾಗಿ ಹಾಹಾಕಾರ ಹೇಳುತ್ತದೆ. ಮುಂದೊಂದು ದಿವಸ ನಾವು ಕೂಡ ಈಗ ಹೇಗೆ ಬಯಲು ಸೀಮೆಗಳಲ್ಲಿ ನೀರಿಗಾಗಿ ಹಾಹಾಕಾರ ಬರ್ತಿದೆಯೋ, ಅವರು ಹೇಗೆ ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೋ, ಅದೇ ರೀತಿಯಾಗಿ ನಾವು ಕೂಡ ಪ್ರತಿಭಟನೆಯನ್ನು ನೀರಿಗಾಗಿ ಮಾಡುವ ಸಂದರ್ಭ ಎನ್ನುವಂಥದ್ದು ಬರ್ತದೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತ ಕೇಳಿದರೆ, ಇದರನ್ನೆಲ್ಲ ವಿಚಾರವನ್ನು ಮಾಡಿಕೊಳ್ಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಹೇಳುವುದೇನು ಅಂತ ಕೇಳಿದರೆ, ಈ ರೀತಿಯಾದ ಸಮಸ್ಯೆಗಳೆಲ್ಲ ಬರ್ತದೆ. ಹಾಗಾಗಿ ಈ ಬೆಂಕಿಗೆ ತುಪ್ಪವನ್ನು ಹಾಕುವ ಕೆಲಸವನ್ನು ನೀವು ಯಾರೂ ಮಾಡಬೇಡಿ. ಅದನ್ನು ಮಾಡಿದರೆ ಮುಂದಿನ ದಿವಸಗಳಲ್ಲಿ ವ್ಯತಿರಿಕ್ತವಾದ ಒಂದು ಪರಿಣಾಮ ಎನ್ನುವಂಥದ್ದು ಅದರಿಂದ ಆಗ್ತದೆ. ಹಾಗಾಗಿ ನಾವು ಅದಕ್ಕೆ ಅವಕಾಶವನ್ನು ಕೊಡಬಾರದು. ಎಷ್ಟು ಸಾಧ್ಯವೋ ಅಷ್ಟು ಹೇಗೆ ಏನಂದರೆ, ನಮಗೆ ಯಾವುದು ಬೇಕೋ ಈ ಪ್ರದೇಶದ ಜನಗರಿಗೆ ಅಭಿವೃದ್ಧಿಯನ್ನು ಮಾಡಿಕೊಳ್ಬೇಕಾದ್ರೆ ಮುಖ್ಯವಾಗಿ ಯಾವ ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ಕೊಟ್ಟರೆ ಈ ಪ್ರದೇಶ ಎನ್ನುವಂಥದ್ದು ಅಭಿವೃದ್ಧಿ ಆಗ್ತದೆ. ಮನುಷ್ಯರಿಗೆ ನಮಗೇನಾಗಿದೆ ಅಂತ ಕೇಳಿದರೆ, ಭಯ ಎನ್ನುವಂಥದ್ದು ಇದೆ. ಯಾವಾಗ ಎಷ್ಟೊತ್ತಿಗೆ ಎಲ್ಲಿ ಮುಳುಗಿ ಹೋಗ್ತದೆಯೋ ಏನೋ ಎನ್ನುವಂಥ ಆತಂಕ ಎನ್ನುವಂಥದ್ದು ನಮ್ಮಲ್ಲಿದೆ. ಮತ್ತೊಂದು ಏನು ಅಂದರೆ, ಈ ರೀತಿಯಾಗಿ ನಮ್ಮ ಒಂದು ಸಾಂಸ್ಕೃತಿಕ ಒಂದು ಅಭಿವೃದ್ಧಿಯನ್ನು ಒಂದು ಸಾಂಸ್ಕೃತಿಕ ಪರಂಪರೆಗೂ ಹೊಡೆತ ಎನ್ನುವಂಥದ್ದು ಬೀಳುತ್ತದೆ. ನಾವು ಇಲ್ಲಿಂದ ಬಿಟ್ಟು ಬೇರೆ ಭಾಗಕ್ಕೆ ಹೋಗುವ ಪರಿಸ್ಥಿತಿ ಬಂದಾಗ ಅಲ್ಲಿಯ ಒಂದು ಇದಕ್ಕೆ ಹೊಂದಿಕೊಳ್ಳುವಂಥ ಪರಿಸ್ಥಿತಿ ಆಗೋದಿಲ್ಲ ನಮ್ಮ ಹತ್ರ. ನಾವು ಇಲ್ಲಿಂದ ನಮಗೇನೆಂದರೆ, ಈ ಸ್ವರ್ಗದಂತಹ ಪ್ರದೇಶದಲ್ಲಿ ನಾವೆಲ್ಲರೂ ಇದ್ದೇವೆ, ಮಲೆನಾಡಿನಲ್ಲಿ. ಇಲ್ಲಿರುವಂಥವ್ರನ್ನ ನಾವು ಬಯಲು ಸೀಮೆಗೋ ಅಥವಾ ಬೇರೆ ಪ್ರದೇಶಗಳಿಗೋ ಕಳಿಸ್ಕೊಟ್ಟಾಗ ಏನಾಗ್ತದೆ ಅಂದರೆ, ಅವರಿಗೆ ಅಲ್ಲಿ ಹೋಗಿ ಜೀವನ ಮಾಡುವಂಥ ಒಂದು ವ್ಯವಸ್ಥೆಗೆ ಹೊಂದಿಕೊಳ್ಳುವ ಒಂದು ಪರಿಣಾಮ ಎನ್ನುವಂಥದ್ದು, ಪ್ರಭಾವ ಎನ್ನುವಂಥದ್ದು ಆಗಲಿಕ್ಕಿಲ್ಲ, ಅವರ ಜೀವನ ವ್ಯವಸ್ಥೆಯಲ್ಲಿ ಆಗ್ತದೆ. ಹಾಗಾಗಿ ಈ ರೀತಿಯಾದ ಅನೇಕ ಕಾರಣಗಳು ನಮಗೆ ಗೊತ್ತಾಗ್ತದೆ. ಇದರಿಂದ ಈ ನದಿ ತಿರುವಿನಿಂದ ನಾವು ಇಲ್ಲಿಂದ ಹೊರ ಬೇರೆ ಕಡೆ ಹೋಗುವಂಥದ್ದು ಇರ್ಬೋದು, ಅಥವಾ ಆ ಪರಿಸ್ಥಿತಿಗಳೆಲ್ಲ ಬರುವಂತಹ ಸಾಧ್ಯತೆಗಳಿರುತ್ತದೆ. ಹಾಗಾಗಿ ನಾವು ಈ ರೀತಿಯಾದ ಎಲ್ಲ ಕಾರಣಗಳಿಂದ ನಾವು ಅದನ್ನು ವಿರೋಧಿಸಬೇಕಾಗಿದೆ. ಮತ್ತು ಈ ಯೋಜನೆ ಎನ್ನುವಂಥದ್ದು ಏನು ಮಾಡ್ತಾ ಇದೆ ಅಂತ ಕೇಳಿದರೆ, ಎಲ್ಲ ಪ್ರದೇಶಗಳು ಕೂಡ ಆಗ್ತಾ ಇದೆ. ಈ ಪರಿಸರದ ಒಂದು ಪಶ್ಚಿಮ ಘಟ್ಟ ಎನ್ನುವಂಥದ್ದು ಹಾನಿಗೆ ಒಳಗಾಗ್ತಾ ಇದೆ. ಅದರ ಜೊತೆಯಲ್ಲಿ ಅತ್ಯಂತ ಮಹತ್ವವಾದ ಪ್ರಾಕೃತಿಕ ಸಂಪತ್ತು ಎನ್ನುವಂಥದ್ದು ಹಾನಿಗೊಳಗಾಗ್ತದೆ. ಜನಸಂಪತ್ತು ಹಾನಿಗೊಳಗಾಗ್ತದೆ. ಸಾಂಸ್ಕೃತಿಕ ಪರಂಪರೆಗೆ ಹೊಡೆತ ಬೀಳುತ್ತದೆ. ಅಪರೂಪದ ಮರಗಳು, ಎಲ್ಲಿ ವಿಶೇಷವಾಗಿ ಒಂದಂಕಿಯ ಮರ ಇರ್ಬೋದು ಅಥವಾ ರಾಮಪತ್ರೆಯ ಜಡ್ಡಿ ಅಂತ ಇರ್ಬೋದು, ಅವುಗಳಿಗೆ ಹೊಡೆತ ಎನ್ನುವಂಥದ್ದು ಆಗ್ತದೆ. 300ಕ್ಕೂ ಹೆಚ್ಚು ಮರಗಳು ಇಲ್ಲಿ ಇದ್ದಾವೆ ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅವುಗಳಿಗೆಲ್ಲ ಒಂದು ಸಮಸ್ಯೆ ಎನ್ನುವಂಥದ್ದು ಬರ್ತದೆ. ನೀರಿನ ಇಲ್ಲ ಅಂತಾದರೆ ಅವುಗಳೆಲ್ಲ ಸಮಸ್ಯೆ, ಹೆಚ್ಚಾದರೂ ಸಮಸ್ಯೆ, ಕಡಿಮೆ ಆದರೂ ಸಮಸ್ಯೆ ಎನ್ನುವಂಥದ್ದು ಆಗ್ತದೆ. ವಿಶೇಷವಾಗಿ ಮೃಗ ಪಕ್ಷಿಗಳಿಗೆ ತೊಂದರೆ ಎನ್ನುವಂಥದ್ದು ಆಗ್ತದೆ. ಜೀವ ವೈವಿಧ್ಯಗಳಿಗೆ ವಿಶೇಷವಾಗಿ ಈ ಭಾಗದಲ್ಲಿ ವಿಶೇಷವಾಗಿ ಅಂತಹ ಒಂದು ಪ್ರಭೇದದ ಜೀವಿಗಳಿದ್ದಾವೆ, ಅವುಗಳಿಗೆಲ್ಲ ಒಂದು ತೊಂದರೆ ಎನ್ನುವಂಥದ್ದು ಆಗ್ತದೆ. ಒಂದರ್ಥದಲ್ಲಿ ಹೇಳಬೇಕು ಅಂದರೆ, ಈ ಪ್ರದೇಶ ಎನ್ನುವಂಥದ್ದು ದೇವನಿರ್ಮಿತವಾದದ್ದು ಎಂಬುದರಲ್ಲಿ ಸಂಶಯವಿಲ್ಲ. ಇದನ್ನೆಲ್ಲ ನೋಡಿದಾಗ ನಾವು ದೇವನಿರ್ಮಿತವಾದದ್ದು ಎನ್ನುವುದರಲ್ಲಿ ಸಂಶಯವಿಲ್ಲ. ಅಥವಾ ಸುಂದರವಾದ ಪ್ರಕೃತಿಯ ಒಂದು ನಿಯಮ ಎನ್ನುವಂಥದ್ದು ವರದಾನ ಎನ್ನುವಂಥದ್ರಲ್ಲಿ ಹೇಳ್ಬೋದು ನಾವು. ಅದಲ್ಲದೆ ಈ ಪ್ರದೇಶದಲ್ಲಿ ಎಲ್ಲ ಮತಪಂಥಗಳಿಗೂ ಸೇರಿದ ಮಠಮಂದಿರಗಳಿವೆ, ಅಥವಾ ಅವುಗಳಿಗೆ ವಿಶೇಷವಾದ ಪಾರಂಪರಿಕ ತಾಣಗಳಿವೆ. ಅವುಗಳಿಗೆಲ್ಲ ಒಂದು ಹೊಡೆತ ಎನ್ನುವಂಥದ್ದು ಬರ್ತದೆ, ತೊಂದರೆ ಎನ್ನುವಂಥದ್ದು ಆಗ್ತದೆ.
ಹಾಗಾಗಿ ಅದರ ಜೊತೆಯಲ್ಲಿ ನಾವು ನೋಡುವಂಥದ್ದು ಇದ್ರು ಹೋದರೆ ಸಹಸ್ರಾರು ವರ್ಷಗಳಿಂದ ಇಲ್ಲಿ ಜೀವನವನ್ನು ಕಟ್ಟಿಕೊಂಡವರಿದ್ದಾರೆ, ಕೃಷಿಯನ್ನು ಮಾಡ್ತಾ ಬಂದವರಿದ್ದಾರೆ, ಅವರಿಗೆಲ್ಲ ತೊಂದರೆ ಎನ್ನುವಂಥದ್ದು ಆಗ್ತದೆ. ಅದರಾಗಿ ನಾವು ಈ ಪುಣ್ಯ ಭೂಮಿಯನ್ನು ನಾವು ಮುಳುಗಿಸಿ ಇನ್ನೊಂದು ಪ್ರದೇಶಕ್ಕೆ ಒಳಿತನ್ನು ಮಾಡುತ್ತೇವೆ ಎನ್ನುವಂಥದ್ದು ಕೂಡ ಒಂದು ಪ್ರಕೃತಿಗೆ ವಿರುದ್ಧವಾದ ಪ್ರಯತ್ನ ಆಗಿದೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಇದನ್ನು ನಾವೆಲ್ಲರೂ ಸಹ ದೊಡ್ಡ ಮಟ್ಟದಲ್ಲಿ ಖಂಡಿಸಬೇಕು, ವಿರೋಧಿಸಬೇಕು ಎಂಬುದು. ನಾವು ಕೇಳ್ತೇವೆ, ನಮಗೆ ಎಲ್ಲದರಲ್ಲಿಗಿಂತ ದೊಡ್ಡದು ಯಾವುದು ಅಂತ ಕೇಳಿದರೆ ನಮ್ಮ ಹುಟ್ಟೂರು, ಅದರ ಜೊತೆಗೆ ತನ್ನ ಪರಂಪರೆ ಎಂಬುದನ್ನು ಉಳಿಸ್ಕೊಳ್ಳಬೇಕು ನಾವು. ಅದಕ್ಕಾಗಿ ನಾವೆಲ್ಲ ಹೋರಾಟವನ್ನು ಮಾಡಲೇಬೇಕಾಗಿದೆ. ಎಂತಹ ತ್ಯಾಗಕ್ಕಾದರೂ ನಾವು ಸಿದ್ಧವಾಗಬೇಕಾಗಿದೆ. ನಮಗೆ ಭಯ ಎನ್ನುವಂಥದ್ದು ಆಗ್ತಾ ಇರುತ್ತೆ. ಅಷ್ಟು ವರ್ಷಕ್ಕೆ ಇದು ಬರ್ತಾ ಇದೆಯಪ್ಪ, ಒಂದು 10 ವರ್ಷಕ್ಕೋ 20 ವರ್ಷಕ್ಕೋ ಹಿಂದೆ ಗುರುಗಳು ಪಾದಯಾತ್ರೆ ಮಾಡಿದರು, ಹಿಂದೆ ಬಂದಾಗ ಅದು ನಿಲ್ಲಿತು, ಈಗ ಮತ್ತೆ ಬಂದಿದೆ. ಈಗ ಒಂದಷ್ಟು ಹೋರಾಟವನ್ನು ಮಾಡಿ ನಿಲ್ಲಿಸೋದು, ಮತ್ತೆ ಮುಂದೊಂದು ಸ್ವಲ್ಪ ದಿವಸಕ್ಕೆ ಮತ್ತೆ ಬರ್ತದೆ. ಅದು ಏನು ಹೀಗೆ ಭೂತ ಪ್ರಕಾರವಾಗಿ ಬರ್ತಾನೆ ಇರ್ತದೆ, ಒಂದರಿಂದ ಒಂದು ಬರ್ತಾನೆ ಇರ್ತದೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಇದು ನಿಲ್ಲುವವರೆಗೂ ನಾವು ಹೋರಾಟವನ್ನು ಮಾಡಲೇಬೇಕಾಗಿದೆ. ಅಂದರೆ ನಾವು ಹೇಗೆ ಅಂದರೆ ಕೇಳಿದರೆ ಎಂಥ ಪರಿಸ್ಥಿತಿಗೆ ಬಂದು ನಾವು ನಿಂತ್ಕೊಂಡಿದ್ದೇವೆ ಅಂದರೆ, ಒಂದು ಸರ್ವಜ್ಞನ ವಚನ ಒಂದು ಇದೆ, ಅಡಿಯ ಮುಂದಿಡೆ ಸ್ವರ್ಗ ಎಂಬುದಾಗಿ, ಅಡಿಯ ಹಿಂದಿಡೆ ನರಕ, ಅಡಿಗಶ್ವಮೇಧ ಫಲ ಸ್ವಾಮಿ ಕಾರ್ಯಕ್ಕೆ ಮಡಿಯಲೇಬೇಕು ಸರ್ವಜ್ಞ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ನಾವು ಈ ಹೋರಾಟವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಕೇಳಿದರೆ, ನಾವು ಹೋರಾಟವನ್ನು ಮಾಡದೇ ಹೋದರೆ ಈ ಸ್ವರ್ಗ ಸದೃಶವಾದ ಈ ಭೂಮಿಯನ್ನು ನಾವು ಕಳ್ಕೊಳ್ತೇವೆ, ಬೇರೆ ಯಾವುದೋ ನರಕ ಸದೃಶವಾದ ಜೀವನಕ್ಕೆ ನಾವು ಹೋಗಿ ಸೇರಿಕೊಳ್ಳಬೇಕಾಗ್ತದೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಈ ಹೋರಾಟವನ್ನು ಯಜ್ಞದ ರೂಪದಲ್ಲಿ, ಯಾಗದ ರೂಪದಲ್ಲಿ ನಾವು ಮಾಡಬೇಕಾಗಿದೆ. ಅದನ್ನು ಮಾಡಿದಾಗ ಮಾತ್ರ ನಮಗೆ ಸ್ವರ್ಗದ ಸದೃಶವಾದ ಈ ಭೂಮಿ ಎನ್ನುವಂಥದ್ದು ಉಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ನಾವು ಹಿಂದಿನ ನಮ್ಮ ಪೂರ್ವಜರೆಲ್ಲ ಬದುಕಿ ಬಾಳಿದಂತಹ ಜೀವನ, ಅದರ ಜೊತೆಯಲ್ಲಿ ನಾವು ಬದುಕುತ್ತಿರುವಂತಹ ಈ ಪ್ರದೇಶ, ನಮ್ಮ ಮುನಿಯವರು ಬೇಕಾದಂತಹ ಈ ಬೇಡತಿ ಅಘನಾಶಿನಿ ಪ್ರದೇಶದ ಎಲ್ಲ ಜನರು ಕೂಡ ಈ ನಮ್ಮ ಪ್ರದೇಶದ ಉಳಿವಿಗಾಗಿ ಕೊನೆಯವರೆಗೂ ಕೆಚ್ಚದೆಯ ಹೋರಾಟವನ್ನು ಮಾಡಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಕೂಡ ಇಂತಹ ಪರಿಸರಕ್ಕೆ ಮಾರಕವಾದ, ಪರಿಸರಕ್ಕೆ ಬೇಡವಾದ, ನಮ್ಮ ಈ ಉತ್ತರ ಕನ್ನಡಕ್ಕೆ ಮಾರಕವಾದ ಯಾವ್ಯಾವ ಯೋಜನೆಗಳಿದ್ದಾವೋ ಅವೆಲ್ಲವನ್ನೂ ಸಹ ಖಂಡತುಂಡವಾಗಿ, ನಮಗೆ ಬೇಡವೇ ಬೇಡ ಇಂತಹ ಯೋಜನೆಗಳು, ನಮಗೆ ಅಭಿವೃದ್ಧಿಗೆ ಯಾವ ಯೋಜನೆಗಳು ಬೇಕೋ ಅದನ್ನು ಮಾತ್ರ ಕೊಟ್ಟರೆ ನಮಗೆ ಸಾಕು, ಈ ರೀತಿಯಾಗಿ ನಮ್ಮನ್ನು ಒಕ್ಕಲೆಬ್ಬಿಸುವಂಥ ಯಾವ್ಯಾವ ಯೋಜನೆಗಳಿದ್ದಾವೋ ಅದ್ಯಾವುದೂ ಕೂಡ ನಮಗೆ ಬೇಡವೇ ಬೇಡ ಎಂಬುದಾಗಿ ಸಂದರ್ಭದಲ್ಲಿ ಹೇಳ್ತಾ, ನಾವು ಕುಡಿಯುವಂತಹ ನೀರು ಬೇಡ್ತಿ ಅಘನಾಶಿನಿಯದ್ದು, ನಾವು ತಿನ್ನುವ ಅನ್ನ ಇಲ್ಲಿನ ಮಣ್ಣು ಮತ್ತು ನೀರಿನದು, ನಾವು ಉಸಿರಾಡುವ ಗಾಳಿ ಸುತ್ತಮುತ್ತಲಿನ ಅರಣ್ಯ ಸಂಪತ್ತಿನದು. ಹಾಗಾಗಿ ನಾವೆಲ್ಲರೂ ಬದುಕಿದರೆ ಈ ಪ್ರದೇಶದಲ್ಲೇ ಬದುಕ್ತೇವೆ, ಈ ಪ್ರದೇಶ ಇಲ್ಲ ಅಂತಾದರೆ ಈ ಪ್ರದೇಶದಲ್ಲೇ ಮಡಿಯುತ್ತೇವೆ ಎಂಬಂಥ ಒಂದು ಇದನ್ನು ನಾವೆಲ್ಲರೂ ಪಡ್ಕೊಳ್ಬೇಕು ಎಂಬಂತಹದ್ದು ನಮ್ಮ ಘೋಷಣೆ ಆಗಬೇಕು. ನಾವು ಇವತ್ತು ಬಂದಿದ್ದೇವೆ, ಇಲ್ಲಿ ಗುರುಗಳೆಲ್ಲ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ, ಇಲ್ಲಿ ಕೇಳ್ಕೊಂಡು ಹೋದರೆ ಮುಗೀತು ಎನ್ನುವಂಥದ್ದು ಇಲ್ಲ. ಇವತ್ತಿನ ದಿವಸ ಆರಂಭ ಆಗ್ತದೆ, ಮುಂದೆ ಬೇರೆ ಬೇರೆ ರೀತಿಯಲ್ಲಿ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಹೋಗಲೇಬೇಕಾಗಿದೆ. ಅಂತಹ ಹೋರಾಟವನ್ನು ಗುರುಗಳ ಒಂದು ನೇತೃತ್ವದಲ್ಲಿ ನೀವೆಲ್ಲರೂ ಸಹ ಮಾಡೋಣ ಎಂಬುದಾಗಿ ಸಂದರ್ಭದಲ್ಲಿ ಹೇಳ್ತಾ, ಸ್ವಾಮಿ ಕಾರ್ಯದಲ್ಲಿ ನಾವೆಲ್ಲರೂ ಒಂದೇ ಎನ್ನುವಂಥ ಒಂದು ಘೋಷಣೆಯನ್ನು ನಾವೆಲ್ಲ ಮಾಡಿಕೊಂಡು ಮುಂದಿನ ದಿವಸಗಳಲ್ಲಿ ಗುರುಗಳು ಯಾವ ರೀತಿಯಾಗಿ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಡ್ತಾರೋ ಆ ದಿಶೆಯಲ್ಲಿ ನಾವೆಲ್ಲರೂ ಹೋಗೋಣ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಾತಿಗೆ ಪೂರ್ಣವಿರಾಮವನ್ನು ಇಡ್ತಾ ಇದ್ದೇವೆ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ.